ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೃತಿಕಾ. ವೀಕ್ಷಕರ, ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ನಾನು ಇವತ್ತು ನಿಮಗೆ ಒಂದು ಮರದ ಬಗ್ಗೆ ಹೇಳೋದಿದೆ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ. ಈ ಮರ ಸುಮಾರು 500 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಇದನ್ನ ಈ ಕಾಡಿನ ವೃಕ್ಷಗಳ ಅಧಿಪತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗೆ ಈ ಮರದ ಹೆಸರು ಏನಂತ ಕೇಳ್ತಾ ಇದ್ದೀರಾ? ಈ ಮರದ ಹೆಸರು ಬಳ್ಳೂರು ಮರ ಅಂತ. ಹೆಸರು ಕೇಳೋದಕ್ಕೆ ವಿಚಿತ್ರ ಅನ್ಸುತ್ತೆ, ಆದ್ರೆ ಈ ಮರವನ್ನ ಹತ್ತಿರದಿಂದ ನೋಡಿದ್ರೆ ನೀವು ನಿಮ್ಮ ಮೂಗಿನ ಮೇಲೆ ಬೆರಳು ಇಟ್ಕೊಳ್ಳೋದು ಅಂತೂ ಖಂಡಿತ. ಈ ಮರದ ಒಂದೊಂದು ಬೇರುಗಳು ಬಹಳ ಅಗಲವಾಗಿದ್ದು ಅದೆಷ್ಟೋ ದೂರದವರೆಗೆ ಆಕ್ರಮಿಸಿಕೊಂಡಿದೆ. ಮಾತ್ರವಲ್ಲದೆ ಚಿತ್ರದಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇದರ ಬೇರುಗಳ ಸಂಧಿಯಲ್ಲಿ ಅವಿತು ಕುಳಿತುಕೊಳ್ಬಹುದು, ಅಷ್ಟು ಜಾಗವಿದೆ. ಈ ಮರವನ್ನ ಸುತ್ತುವರೆಯಲು ಒಬ್ರು ಅಥವಾ ಇಬ್ಬರಿಂದ ಸಾಧ್ಯವಿಲ್ಲ, ಅಷ್ಟು ಅಗಲವಾಗಿದೆ. ಇಲ್ಲಿಗೆ ಒಬ್ರು ಅಥವಾ ಇಬ್ರು ಹೋಗ್ಬಾರ್ದು. ಹಾಗೊಂದು ವೇಳೆ ಹೋದ್ರೆ ಯಾವುದೋ ಒಂದು ಮಾಂತ್ರಿಕ ಶಕ್ತಿ ನಮ್ಮನ್ನ ನಿರ್ಬಂಧಿಸುತ್ತೆ ಅಂತ ಹಿರಿಯರು ಹೇಳ್ತಾರೆ. ಆದ್ರೆ ಇದು ನಿಜಾನೋ ಅಥವಾ ಸುಳ್ಳು ಅಂತ ನಮ್ಗೆ ಯಾವುದೇ ರೀತಿಯಾದಂತಹ ಸೂಕ್ತ ಆಧಾರಗಳಿಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೆಯ್ಯೂರು ಗ್ರಾಮದ ಕೌಡಿಚಾರು ರಸ್ತೆಯ ಒಂದು ಕಾಲೋನಿಯ ಒಂದು ಕಾಡಿನೊಳಗೆ ಇದೆ. ಸೊ ಈ ಕಾಲೋನಿಯಿಂದ ಸುಮಾರು 3 ಕಿಲೋಮೀಟರ್ಗಳಷ್ಟು ಕಾಡಿನೊಳಗೆ ನಡೆದು ಹೋದಾಗ ಈ ಮರ ಕಾಣಸಿಗ್ತದೆ. ನೀವೇನಾದ್ರೂ ಟ್ರಕ್ಕಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ಪ್ಲೇಸ್ಗೂ ಬರ್ಬೋದು. ಸೊ ಹಾಗಾಗಿ ನಾನು ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.